ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಮೆಟ್ರೋ ನಿಲ್ದಾಣಗಳಲ್ಲಿ ಗುಜರಾತ್ ಮೂಲದ ಅಮೂಲ್ ಅಂಗಡಿಗಳನ್ನು ತೆರೆಯೋದಕ್ಕೆ ಬಿಎಂಆರ್ಸಿಎಲ್ ಒಪ್ಪಂದ ಮಾಡಿಕೊಂಡಿದೆ. ಇದು ಸಾರ್ವಜನಿಕ ವಲಯದಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸ್ಥಳದಿಂದ ವರದಿ ಮಾಡಿದ್ದಾರೆ, ಬನ್ನಿ ನೋಡೋಣ. ಬಿಎಂಆರ್ಸಿಎಲ್ ಕರ್ನಾಟಕದ ನಂದಿನಿಯನ್ನ ಕಡೆಗಣಿಸಿ ಗುಜರಾತ್ನ ಅಮೂಲ್ಗೆ ಮಣೆ ಹಾಕ್ತಿದೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಈಗಾಗಲೇ ಬೆಂಗಳೂರಿನ ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ಗೆ ಅತಿ ಹೆಚ್ಚು ಒಪ್ಪಂದ ಮಾಡಿಕೊಳ್ಳುವಂತಹ ಕೆಲಸ ಕೂಡ ಮಾಡಲಾಗ್ತಾ ಇದೆ. ಈ ರೀತಿಯಾದಂತಹ ಅಮೂಲ್ ಸ್ಟೋರ್ಗಳನ್ನ ಪ್ರತಿ ಮೆಟ್ರೋ ಸ್ಟೇಷನ್ ನಲ್ಲಿ ಹಾಕೋದಕ್ಕೆ ಈಗಾಗಲೇ ಬಿಎಂಆರ್ಸಿಎಲ್ ಒಪ್ಪಂದ ಮಾಡಿಕೊಂಡಿರುವಂತದ್ದು. ಈಗಾಗಲೇ ಬೈಯಪ್ನಹಳ್ಳಿ ಮೆಟ್ರೋ ನಿಲ್ದಾಣದ ಕೆಳಭಾಗದಲ್ಲಿ ಅಂದ್ರೆ ಮೆಟ್ರೋ ಜಾಗದಲ್ಲಿ ಈ ಒಂದು ಅಮೂಲ್ನ ಸ್ಟೋರ್ ಹಾಕಲಾಗಿದೆ. ಇದೇ ರೀತಿಯಾಗಿ ಇಂದಿರಾನಗರ ಆಗಿರಬಹುದು, ಬೈಯಪ್ನಹಳ್ಳಿ, ಟ್ರಿನಿಟಿ, ಜಯನಗರ ಸೇರಿದಂತೆ ಮೆಟ್ರೋದ 10 ಮೆಟ್ರೋ ನಿಲ್ದಾಣಗಳಲ್ಲಿ ಇದೇ ಮಾದರಿಯ ಒಂದು ಅಮೂಲ್ ಸ್ಟೋರ್ಗಳನ್ನು ಹಾಕೋದಕ್ಕೆ ಒಪ್ಪಂದ ಕೂಡ ಮಾಡಿಕೊಂಡಿರುವಂತದ್ದು. ಆದ್ರೆ ರಾಜ್ಯದಲ್ಲಿ ನಂದಿನಿ ಇರುವಂತಹ ಸಂದರ್ಭದಲ್ಲಿ ಅಮೂಲ್ಗೆ ಯಾಕೆ ಈ ರೀತಿಯಾದಂತಹ ಒಂದು ಮನ್ನಣೆ ನೀಡಲಾಗ್ತಾ ಇದೆ, ಅದಕ್ಕೆ ಎಷ್ಟು ಒತ್ತಾಯವನ್ನು ಮಾಡಲಾಗ್ತಾ ಇದೆ ಹಾಕೋಕೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಈಗ ವಿರೋಧ ಕೂಡ ವ್ಯಕ್ತಪಡಿಸೋದು. ಕನ್ನಡಪರ ಸಂಘಟನೆಯವರು ಅಮೂಲಿಗೆ ಯಾವುದೇ ರೀತಿಯಾದಂತಹ ಜಾಗವನ್ನು ಕೊಡಬಾರದು ಅಂತ ಹೇಳಿ ಎಲ್ಲರೂ ಕೂಡ ವಿರೋಧ ಮಾಡ್ತಾ ಇದ್ದಾರೆ. ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಸಾರ್ವಜನಿಕರು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುವಂತ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೀದರ್ನ ಭಾಲ್ಕಿ ಸರ್ಕಾರಿ ಆಸ್ಪತ್ರೆಯ ಸಾಲು ಸಾಲು ಸಮಸ್ಯೆಗಳ ಸರಮಾಲೆ ಬೆಳಕಿಗೆ ಬರ್ತಾ ಇದೆ. ಎತ್ತ ನೋಡಿದ್ರೂ ಕೂಡ ಗಬ್ಬು ನಾರ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸ್ಥಳದಿಂದ ಒಂದು ವರದಿಯನ್ನ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ರಾಜ್ಯದ ಆರೋಗ್ಯ ಸಚಿವರು ಸ್ಟೋರಿ ನೋಡಲೇಬೇಕು. ಮಹಾರಾಷ್ಟ್ರದ ಹೆಬ್ಬಾಗಿಲಿಂದ ಖ್ಯಾತಿ ಪಡೆದಂತ ಗಡಿ ಜಿಲ್ಲೆ ಬೀದರ್ನ ಭಾಲ್ಕಿ ಪಟ್ಟಣದ ಆಸ್ಪತ್ರೆ ಇದೆ, ಸರ್ಕಾರಿ ಆಸ್ಪತ್ರೆ, 100 ಹಾಸಿಗೆ ಆಸ್ಪತ್ರೆ. ನಿಜಕ್ಕೂ ಗಬ್ಬು ನಾರ್ಲತ್ತದ. ಈಗಾಗಲೇ ಒಳಗಡೆ ಸಾಕಷ್ಟು ಸಮಸ್ಯೆಗಳವ. ಕುಡಿಯ ನೀರಿನ ಸಮಸ್ಯೆ ಇರ್ಬೋದು, ಮಧ್ಯರಾತ್ರಿ ಏನಾದರೂ ಅಕಾಲಿಕ ಮಳೆ ಬಂದು ವಿದ್ಯುತ್ ಕೈ ಕೊಡ್ತು ಅಂದ್ರೆ ಹೆರಿಗೆ ಇರ್ಬೋದು, ಓಟಿ ಇರ್ಬೋದು, ಸಾಕಷ್ಟು ಸಮಸ್ಯೆಗಳವ ನೋಡ್ಬೋದು. ನಾವು ಆಸ್ಪತ್ರೆ ಮುಂಭಾಗದಲ್ಲಿದ್ದೀವಿ. ಇದು ಒಂದಿಲ್ಲ ಎರಡಿಲ್ಲ 100 ಹಳ್ಳಿಗಳಿಗೆ ಏನದಂದ್ರೆ ಜನರು ಡಿಪೆಂಡ್ ಆದಂತ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಭಾಲ್ಕಿ. ಅದ್ರ ನಿಜಕ್ಕೂ ಒಂದಿಲ್ಲ ಎರಡಿಲ್ಲ 10 ಹಲವು ಸಮಸ್ಯೆಗಳಿಂದ, ರೋಗದಿಂದ ಈ ಆಸ್ಪತ್ರೆ ಬಳಲತ್ತದ ಅಂದ್ರೆ ನೀವು ನಂಬಲೇಬೇಕಾಗ್ಯದ. ಯಾಕಂದ್ರೆ ಆಸ್ಪತ್ರೆಗೆ ರೋಗ ನಿವಾರಣೆಗೋಸ್ಕರ ಜನರು ಬರ್ತಾರ, ಆದ್ರೆ ಇಲ್ಲಿ ಬಂದು ರೋಗ ಹಚ್ಕೊಂಡು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಇದೆ. ಮುಂಭಾಗದಲ್ಲಿ ಮನೆ ಅಂಗಡಿ ಹೇಳಪ್ಲೆ ನೋಡ್ಬೋದು ನೀವು. ಇದು ಆಸ್ಪತ್ರೆ ಮುಂಭಾಗದ ನೋಡ್ಬೋದು ಯಾವ ರೀತಿ ಚರಂಡಿ ನೀರು, ಆ ನೀರು ಗಬ್ಬು ನಾರ್ಲತ್ತವ. ಈಗಾಗಲೇ ಮುಂದೆ ಮಳೆಗಾಲ ಬರ್ತದ. ಈ ರೀತಿ ಚಿಕನ್ ಗುನ್ಯಾ, ಇಲ್ಲಿ ಜ್ವರ, ಸಾಂಕ್ರಾಮಿಕ ರೋಗಕ್ಕೆ ಏನದಂದ್ರೆ ಆಹ್ವಾನಿಸುವಂತ ಆಸ್ಪತ್ರೆ ರಾಜ್ಯದಲ್ಲಿ ಎಲ್ಲೂ ಇರ್ಲಿಕ್ಕಿಲ್ಲ. ಅದು ಭಾಲ್ಕಿಯಲ್ ಅದ ಅಂತ ಹೇಳ್ಬೋದು, ನೋಡ್ಬೋದು ನೀವು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಬೀದರ್. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಮೆಟ್ರೋ ನಿಲ್ದಾಣಗಳಲ್ಲಿ ಗುಜರಾತ್ ಮೂಲದ ಅಮೂಲ್ ಅಂಗಡಿಗಳನ್ನು ತೆರೆಯೋದಕ್ಕೆ ಬಿಎಂಆರ್ಸಿಎಲ್ ಒಪ್ಪಂದ ಮಾಡಿಕೊಂಡಿದೆ. ಇದು ಸಾರ್ವಜನಿಕ ವಲಯದಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸ್ಥಳದಿಂದ ವರದಿ ಮಾಡಿದ್ದಾರೆ, ಬನ್ನಿ ನೋಡೋಣ. ಬಿಎಂಆರ್ಸಿಎಲ್ ಕರ್ನಾಟಕದ ನಂದಿನಿಯನ್ನ ಕಡೆಗಣಿಸಿ ಗುಜರಾತ್ನ ಅಮೂಲ್ಗೆ ಮಣೆ ಹಾಕ್ತಿದೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಈಗಾಗಲೇ ಬೆಂಗಳೂರಿನ ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ಗೆ ಅತಿ ಹೆಚ್ಚು ಒಪ್ಪಂದ ಮಾಡಿಕೊಳ್ಳುವಂತಹ ಕೆಲಸ ಕೂಡ ಮಾಡಲಾಗ್ತಾ ಇದೆ. ಈ ರೀತಿಯಾದಂತಹ ಅಮೂಲ್ ಸ್ಟೋರ್ಗಳನ್ನ ಪ್ರತಿ ಮೆಟ್ರೋ ಸ್ಟೇಷನ್ ನಲ್ಲಿ ಹಾಕೋದಕ್ಕೆ ಈಗಾಗಲೇ ಬಿಎಂಆರ್ಸಿಎಲ್ ಒಪ್ಪಂದ ಮಾಡಿಕೊಂಡಿರುವಂತದ್ದು. ಈಗಾಗಲೇ ಬೈಯಪ್ನಹಳ್ಳಿ ಮೆಟ್ರೋ ನಿಲ್ದಾಣದ ಕೆಳಭಾಗದಲ್ಲಿ ಅಂದ್ರೆ ಮೆಟ್ರೋ ಜಾಗದಲ್ಲಿ ಈ ಒಂದು ಅಮೂಲ್ನ ಸ್ಟೋರ್ ಹಾಕಲಾಗಿದೆ. ಇದೇ ರೀತಿಯಾಗಿ ಇಂದಿರಾನಗರ ಆಗಿರಬಹುದು, ಬೈಯಪ್ನಹಳ್ಳಿ, ಟ್ರಿನಿಟಿ, ಜಯನಗರ ಸೇರಿದಂತೆ ಮೆಟ್ರೋದ 10 ಮೆಟ್ರೋ ನಿಲ್ದಾಣಗಳಲ್ಲಿ ಇದೇ ಮಾದರಿಯ ಒಂದು ಅಮೂಲ್ ಸ್ಟೋರ್ಗಳನ್ನು ಹಾಕೋದಕ್ಕೆ ಒಪ್ಪಂದ ಕೂಡ ಮಾಡಿಕೊಂಡಿರುವಂತದ್ದು. ಆದ್ರೆ ರಾಜ್ಯದಲ್ಲಿ ನಂದಿನಿ ಇರುವಂತಹ ಸಂದರ್ಭದಲ್ಲಿ ಅಮೂಲ್ಗೆ ಯಾಕೆ ಈ ರೀತಿಯಾದಂತಹ ಒಂದು ಮನ್ನಣೆ ನೀಡಲಾಗ್ತಾ ಇದೆ, ಅದಕ್ಕೆ ಎಷ್ಟು ಒತ್ತಾಯವನ್ನು ಮಾಡಲಾಗ್ತಾ ಇದೆ ಹಾಕೋಕೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಈಗ ವಿರೋಧ ಕೂಡ ವ್ಯಕ್ತಪಡಿಸೋದು. ಕನ್ನಡಪರ ಸಂಘಟನೆಯವರು ಅಮೂಲಿಗೆ ಯಾವುದೇ ರೀತಿಯಾದಂತಹ ಜಾಗವನ್ನು ಕೊಡಬಾರದು ಅಂತ ಹೇಳಿ ಎಲ್ಲರೂ ಕೂಡ ವಿರೋಧ ಮಾಡ್ತಾ ಇದ್ದಾರೆ. ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಸಾರ್ವಜನಿಕರು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುವಂತ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೀದರ್ನ ಭಾಲ್ಕಿ ಸರ್ಕಾರಿ ಆಸ್ಪತ್ರೆಯ ಸಾಲು ಸಾಲು ಸಮಸ್ಯೆಗಳ ಸರಮಾಲೆ ಬೆಳಕಿಗೆ ಬರ್ತಾ ಇದೆ. ಎತ್ತ ನೋಡಿದ್ರೂ ಕೂಡ ಗಬ್ಬು ನಾರ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸ್ಥಳದಿಂದ ಒಂದು ವರದಿಯನ್ನ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ರಾಜ್ಯದ ಆರೋಗ್ಯ ಸಚಿವರು ಸ್ಟೋರಿ ನೋಡಲೇಬೇಕು. ಮಹಾರಾಷ್ಟ್ರದ ಹೆಬ್ಬಾಗಿಲಿಂದ ಖ್ಯಾತಿ ಪಡೆದಂತ ಗಡಿ ಜಿಲ್ಲೆ ಬೀದರ್ನ ಭಾಲ್ಕಿ ಪಟ್ಟಣದ ಆಸ್ಪತ್ರೆ ಇದೆ, ಸರ್ಕಾರಿ ಆಸ್ಪತ್ರೆ, 100 ಹಾಸಿಗೆ ಆಸ್ಪತ್ರೆ. ನಿಜಕ್ಕೂ ಗಬ್ಬು ನಾರ್ಲತ್ತದ. ಈಗಾಗಲೇ ಒಳಗಡೆ ಸಾಕಷ್ಟು ಸಮಸ್ಯೆಗಳವ. ಕುಡಿಯ ನೀರಿನ ಸಮಸ್ಯೆ ಇರ್ಬೋದು, ಮಧ್ಯರಾತ್ರಿ ಏನಾದರೂ ಅಕಾಲಿಕ ಮಳೆ ಬಂದು ವಿದ್ಯುತ್ ಕೈ ಕೊಡ್ತು ಅಂದ್ರೆ ಹೆರಿಗೆ ಇರ್ಬೋದು, ಓಟಿ ಇರ್ಬೋದು, ಸಾಕಷ್ಟು ಸಮಸ್ಯೆಗಳವ ನೋಡ್ಬೋದು. ನಾವು ಆಸ್ಪತ್ರೆ ಮುಂಭಾಗದಲ್ಲಿದ್ದೀವಿ. ಇದು ಒಂದಿಲ್ಲ ಎರಡಿಲ್ಲ 100 ಹಳ್ಳಿಗಳಿಗೆ ಏನದಂದ್ರೆ ಜನರು ಡಿಪೆಂಡ್ ಆದಂತ ಸರ್ಕಾರಿ ಸಾರ್ವಜನಿಕ
ಸಾರ್ವಜನಿಕ ಆಸ್ಪತ್ರೆ ಭಾಲ್ಕಿ ಅದರ ನಿಜಕ್ಕೂ ಒಂದಿಲ್ಲ ಎರಡಿಲ್ಲ 10 ಹಲವು ಸಮಸ್ಯೆಗಳಿಂದ ರೋಗದಿಂದ ಈ ಆಸ್ಪತ್ರೆ ಬಳಲದ ಅಂದ್ರೆ ನೀವು ನಂಬಲೇಬೇಕಾಗ್ಯದ. ಯಾಕಂದ್ರೆ ಆಸ್ಪತ್ರೆಗೆ ರೋಗ ನಿವಾರಣೆಗೋಸ್ಕರ ಜನರು ಬರ್ತಾರಾದ್ರೆ ಇಲ್ಲಿ ಬಂದು ರೋಗ ಹಚ್ಕೊಂಡು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಇದೆ. ಮುಂಭಾಗದಲ್ಲಿ ಮನೆ ಕಳಿ ಮನೆ ಅಂಗಳ ಹೆಳಪ್ಲೆ ನೋಡ್ಬೋದು ನೀವು. ಇದು ಆಸ್ಪತ್ರೆ ಮುಂಭಾಗದಲ್ಲಿ ನೋಡ್ಬೋದು ಯಾವ ರೀತಿ ಚರಂಡಿ ನೀರು ಆ ನೀರು ಗಬ್ಬು ನಾರ್ಲತ್ತವ. ಈಗಾಗಲೇ ಮುಂದೆ ಮಳೆಗಾಲ ಬರ್ತದ. ಈ ರೀತಿ ಚಿಕನ್ ಗುನ್ಯಾ ಇಲ್ಲಿ ಜ್ವರ ಸಾಂಕ್ರಾಮಿಕ ರೋಗಕ್ಕೇನದಂದ್ರೆ ಆಹ್ವಾನಿಸುವಂತ ಆಸ್ಪತ್ರೆ ರಾಜ್ಯದಲ್ಲಿ ಎಲ್ಲೂ ಇರ್ಲಿಕ್ಕಿಲ್ಲ. ಅದು ಭಾಲ್ಕಿಯಲ್ಲದ ಅಂತ ಹೇಳ್ಬೋದು. ನೋಡ್ಬೋದು ನೀವು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕನ್, ಬೀದರ್. ಬೆಂಗಳೂರಿನ ಮೆಟ್ರೋ ನಿಲ್ದಾಣಗಳಲ್ಲಿ ಗುಜರಾತ್ ಮೂಲದ ಅಮೂಲ್ ಅಂಗಡಿಗಳನ್ನು ತೆರೆಯೋದಕ್ಕೆ ಬಿಎಂಆರ್ಸಿಎಲ್ ಒಪ್ಪಂದ ಮಾಡಿಕೊಂಡಿದೆ. ಇದು ಸಾರ್ವಜನಿಕ ವಲಯದಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸ್ಥಳದಿಂದ ವರದಿ ಮಾಡಿದ್ದಾರೆ, ಬನ್ನಿ ನೋಡೋಣ. ಬಿಎಂಆರ್ಸಿಎಲ್ ಕರ್ನಾಟಕದ ನಂದಿನಿಯನ್ನ ಕಡೆಗಣಿಸಿ ಗುಜರಾತ್ನ ಅಮೂಲ್ಗೆ ಮಣೆ ಹಾಕ್ತಿದೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಈಗಾಗಲೇ ಬೆಂಗಳೂರಿನ ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ಗೆ ಅತಿ ಹೆಚ್ಚು ಒಪ್ಪಂದ ಮಾಡಿಕೊಳ್ಳುವಂತಹ ಕೆಲಸ ಕೂಡ ಮಾಡಲಾಗ್ತಾ ಇದೆ. ಈ ರೀತಿಯಾದಂತಹ ಅಮೂಲ್ ಸ್ಟೋರ್ಗಳನ್ನ ಪ್ರತಿ ಮೆಟ್ರೋ ಸ್ಟೇಷನ್ ನಲ್ಲಿ ಹಾಕೋದಕ್ಕೆ ಈಗಾಗಲೇ ಬಿಎಂಆರ್ಸಿಎಲ್ ಒಪ್ಪಂದ ಮಾಡಿಕೊಂಡಿರುವಂತದ್ದು. ಈಗಾಗಲೇ ಬೈಯಪ್ನಹಳ್ಳಿ ಮೆಟ್ರೋ ನಿಲ್ದಾಣದ ಕೆಳಭಾಗದಲ್ಲಿ ಅಂದ್ರೆ ಮೆಟ್ರೋ ಜಾಗದಲ್ಲಿ ಈ ಒಂದು ಅಮೂಲ್ನ ಸ್ಟೋರ್ ಹಾಕಲಾಗಿದೆ. ಇದೇ ರೀತಿಯಾಗಿ ಇಂದಿರಾನಗರ ಆಗಿರ್ಬೋದು, ಬೈಯಪ್ನಹಳ್ಳಿ, ಟ್ರಿನಿಟಿ, ಜಯನಗರ ಸೇರಿದಂತೆ ಮೆಟ್ರೋದ 10 ಮೆಟ್ರೋ ನಿಲ್ದಾಣಗಳಲ್ಲಿ ಇದೇ ಮಾದರಿಯ ಒಂದು ಅಮೂಲ್ ಸ್ಟೋರ್ಗಳನ್ನ ಹಾಕೋದಕ್ಕೆ ಒಪ್ಪಂದ ಕೂಡ ಮಾಡಿಕೊಂಡಿರುವಂತದ್ದು. ಆದ್ರೆ ರಾಜ್ಯದಲ್ಲಿ ನಂದಿನಿ ಇರುವಂತಹ ಸಂದರ್ಭದಲ್ಲಿ ಅಮೂಲ್ಗೆ ಯಾಕೆ ಈ ರೀತಿಯಾದಂತಹ ಒಂದು ಮನ್ನಣೆ ನೀಡಲಾಗ್ತಾ ಇದೆ, ಅದಕ್ಕೆ ಎಷ್ಟು ಒತ್ತಾಯವನ್ನು ಮಾಡಲಾಗ್ತಾ ಇದೆ ಹಾಕೋಕೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಈಗ ವಿರೋಧ ಕೂಡ ವ್ಯಕ್ತಪಡಿಸೋದು. ಕನ್ನಡಪರ ಸಂಘಟನೆಯವರು ಅಮೂಲಿಗೆ ಯಾವುದೇ ರೀತಿಯಾದಂತಹ ಜಾಗವನ್ನು ಕೊಡಬಾರದು ಅಂತ ಹೇಳಿ ಎಲ್ಲರೂ ಕೂಡ ವಿರೋಧ ಮಾಡ್ತಾ ಇದ್ದಾರೆ. ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಸಾರ್ವಜನಿಕರು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುವಂತ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೀದರ್ನ ಭಾಲ್ಕಿ ಸರ್ಕಾರಿ ಆಸ್ಪತ್ರೆಯ ಸಾಲು ಸಾಲು ಸಮಸ್ಯೆಗಳ ಸರಮಾಲೆ ಬೆಳಕಿಗೆ ಬರ್ತಾ ಇದೆ. ಎತ್ತ ನೋಡಿದ್ರೂ ಕೂಡ ಗಬ್ಬು ನಾಡ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸ್ಥಳದಿಂದ ಒಂದು ವರದಿಯನ್ನ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ರಾಜ್ಯದ ಆರೋಗ್ಯ ಸಚಿವರು ಸ್ಟೋರಿ ನೋಡಲೇಬೇಕು. ಮಹಾರಾಷ್ಟ್ರದ ಹೆಬ್ಬಾಗಿಲಿಂದ ಖ್ಯಾತಿ ಪಡೆದಂತ ಗಡಿ ಜಿಲ್ಲೆ ಬೀದರ್ನ ಭಾಲ್ಕಿ ಪಟ್ಟಣದ ಆಸ್ಪತ್ರೆ ಇದೆ, ಸರ್ಕಾರಿ ಆಸ್ಪತ್ರೆ, 100 ಹಾಸಿಗೆ ಆಸ್ಪತ್ರೆ. ನಿಜಕ್ಕೂ ಗಬ್ಬು ನಾರ್ಲತ್ತದ. ಈಗಾಗಲೇ ಒಳಗಡೆ ಸಾಕಷ್ಟು ಸಮಸ್ಯೆಗಳವ. ಕುಡಿಯ ನೀರಿನ ಸಮಸ್ಯೆ ಇರ್ಬೋದು, ಮಧ್ಯರಾತ್ರಿ ಏನಾದರೂ ಅಕಾಲಿಕ ಮಳೆ ಬಂದು ವಿದ್ಯುತ್ ಕೈ ಕೊಡ್ತು ಅಂದ್ರೆ ಹೆರಿಗೆ ಇರ್ಬೋದು, ಓಟಿ ಇರ್ಬೋದು, ಸಾಕಷ್ಟು ಆ ಸಮಸ್ಯೆಗಳವ. ನೋಡ್ಬೋದು. ನಾವು ಆಸ್ಪತ್ರೆ ಮುಂಭಾಗದಲ್ಲಿದ್ದೀವಿ. ಇದು ಒಂದಿಲ್ಲ ಎರಡಿಲ್ಲ 100 ಹಳ್ಳಿಗಳಿಗೆ ಏನದಂದ್ರೆ ಜನರು ಡಿಪೆಂಡ್ ಆದಂತ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಭಾಲ್ಕಿ. ಅದರ ನಿಜಕ್ಕೂ ಒಂದಿಲ್ಲ ಎರಡಿಲ್ಲ 10 ಹಲವು ಸಮಸ್ಯೆಗಳಿಂದ ರೋಗದಿಂದ ಈ ಆಸ್ಪತ್ರೆ ಬಳಲದ ಅಂದ್ರೆ ನೀವು ನಂಬಲೇಬೇಕಾಗ್ಯದ. ಯಾಕಂದ್ರೆ ಆಸ್ಪತ್ರೆಗೆ ರೋಗ ನಿವಾರಣೆಗೋಸ್ಕರ ಜನರು ಬರ್ತಾರಾದ್ರೆ ಇಲ್ಲಿ ಬಂದು ರೋಗ ಹಚ್ಕೊಂಡು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಇದೆ. ಮುಂಭಾಗದಲ್ಲಿ ಮನೆ ಕಳಿ ಮನೆ ಅಂಗಳ ಹೆಳಪ್ಲೆ ನೋಡ್ಬೋದು ನೀವು. ಇದು ಆಸ್ಪತ್ರೆ ಮುಂಭಾಗದಲ್ಲಿ ನೋಡ್ಬೋದು ಯಾವ ರೀತಿ ಚರಂಡಿ ನೀರು ಆ ನೀರು ಗಬ್ಬು ನಾರ್ಲತ್ತವ. ಈಗಾಗಲೇ ಮುಂದೆ ಮಳೆಗಾಲ ಬರ್ತದ. ಈ ರೀತಿ ಚಿಕನ್ ಗುನ್ಯಾ ಇಲ್ಲಿ ಜ್ವರ ಸಾಂಕ್ರಾಮಿಕ ರೋಗಕ್ಕೇನದಂದ್ರೆ ಆಹ್ವಾನಿಸುವಂತ ಆಸ್ಪತ್ರೆ ರಾಜ್ಯದಲ್ಲಿ ಎಲ್ಲೂ ಇರ್ಲಿಕ್ಕಿಲ್ಲ. ಅದು ಭಾಲ್ಕಿಯಲ್ಲದ ಅಂತ ಹೇಳ್ಬೋದು. ನೋಡ್ಬೋದು ನೀವು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕನ್, ಬೀದರ್. ಬೆಂಗಳೂರಿನ ಮೆಟ್ರೋ ನಿಲ್ದಾಣಗಳಲ್ಲಿ ಗುಜರಾತ್ ಮೂಲದ ಅಮೂಲ್ ಅಂಗಡಿಗಳನ್ನು ತೆರೆಯೋದಕ್ಕೆ ಬಿಎಂಆರ್ಸಿಎಲ್ ಒಪ್ಪಂದ ಮಾಡಿಕೊಂಡಿದೆ. ಇದು ಸಾರ್ವಜನಿಕ ವಲಯದಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸ್ಥಳದಿಂದ ವರದಿ ಮಾಡಿದ್ದಾರೆ, ಬನ್ನಿ ನೋಡೋಣ. ಬಿಎಂಆರ್ಸಿಎಲ್ ಕರ್ನಾಟಕದ ನಂದಿನಿಯನ್ನ ಕಡೆಗಣಿಸಿ ಗುಜರಾತ್ನ ಅಮೂಲ್ಗೆ ಮಣೆ ಹಾಕ್ತಿದೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಈಗಾಗಲೇ ಬೆಂಗಳೂರಿನ ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ಗೆ ಅತಿ ಹೆಚ್ಚು ಒಪ್ಪಂದ ಮಾಡಿಕೊಳ್ಳುವಂತಹ ಕೆಲಸ ಕೂಡ ಮಾಡಲಾಗ್ತಾ ಇದೆ. ಈ ರೀತಿಯಾದಂತಹ ಅಮೂಲ್ ಸ್ಟೋರ್ಗಳನ್ನ ಪ್ರತಿ ಮೆಟ್ರೋ ಸ್ಟೇಷನ್ ನಲ್ಲಿ ಹಾಕೋದಕ್ಕೆ ಈಗಾಗಲೇ ಬಿಎಂಆರ್ಸಿಎಲ್ ಒಪ್ಪಂದ ಮಾಡಿಕೊಂಡಿರುವಂತದ್ದು. ಈಗಾಗಲೇ ಬೈಯಪ್ನಹಳ್ಳಿ ಮೆಟ್ರೋ ನಿಲ್ದಾಣದ ಕೆಳಭಾಗದಲ್ಲಿ ಅಂದ್ರೆ ಮೆಟ್ರೋ ಜಾಗದಲ್ಲಿ ಈ ಒಂದು ಅಮೂಲ್ನ ಸ್ಟೋರ್ ಹಾಕಲಾಗಿದೆ. ಇದೇ ರೀತಿಯಾಗಿ ಇಂದಿರಾನಗರ ಆಗಿರ್ಬೋದು, ಬೈಯಪ್ನಹಳ್ಳಿ, ಟ್ರಿನಿಟಿ, ಜಯನಗರ ಸೇರಿದಂತೆ ಮೆಟ್ರೋದ 10 ಮೆಟ್ರೋ ನಿಲ್ದಾಣಗಳಲ್ಲಿ ಇದೇ ಮಾದರಿಯ ಒಂದು ಅಮೂಲ್ ಸ್ಟೋರ್ಗಳನ್ನ ಹಾಕೋದಕ್ಕೆ ಒಪ್ಪಂದ ಕೂಡ ಮಾಡಿಕೊಂಡಿರುವಂತದ್ದು. ಆದ್ರೆ ರಾಜ್ಯದಲ್ಲಿ ನಂದಿನಿ ಇರುವಂತಹ ಸಂದರ್ಭದಲ್ಲಿ ಅಮೂಲ್ಗೆ ಯಾಕೆ ಈ ರೀತಿಯಾದಂತಹ ಒಂದು ಮನ್ನಣೆ ನೀಡಲಾಗ್ತಾ ಇದೆ, ಅದಕ್ಕೆ ಎಷ್ಟು ಒತ್ತಾಯವನ್ನು ಮಾಡಲಾಗ್ತಾ ಇದೆ ಹಾಕೋಕೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಈಗ ವಿರೋಧ ಕೂಡ ವ್ಯಕ್ತಪಡಿಸೋದು. ಕನ್ನಡಪರ ಸಂಘಟನೆಯವರು ಅಮೂಲಿಗೆ ಯಾವುದೇ ರೀತಿಯಾದಂತಹ ಜಾಗವನ್ನು ಕೊಡಬಾರದು ಅಂತ ಹೇಳಿ ಎಲ್ಲರೂ ಕೂಡ ವಿರೋಧ ಮಾಡ್ತಾ ಇದ್ದಾರೆ. ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಸಾರ್ವಜನಿಕರು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುವಂತ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.